ಎಲ್ಲ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ದಿನ 6ನೇ ತರಗತಿ ವಿದ್ಯಾರ್ಥಿಗಳ ಗದ್ಯ ಭಾಗವಾದಂತಹ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದ ಸಾರಾಂಶವನ್ನು ತಿಳ್ಕೊಳ್ಳೋಣ ಅಥವಾ ಕಥೆಯನ್ನು ತಿಳಿದುಕೊಳ್ಳೋಣ. ಡಾಕ್ಟರ್ ಅನುಪಮ ನಿರಂಜನ ಅವರು ಬರೆದಿರ್ತಕ್ಕಂತಹ ಈ ಧನ್ಯವಾದ ಹೇಳಿದ ಕೊಕ್ಕರೆ ಗದ್ಯಭಾಗದ ಕತೆ. ಒಂದೂರಲ್ಲಿ ಒಬ್ಬ ಬಡ ರೈತ ದಂಪತಿಗಳು ಇರ್ತಾರೆ. ಅವರಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಹರಿ. ಅವನು ತುಂಬ ಸದ್ಗುಣ ಉಳ್ಳವನಾಗಿರ್ತಾನೆ, ತುಂಬ ಒಳ್ಳೆಯವನಾಗಿರ್ತಾನೆ, ತುಂಬ ಕರುಣಾಮಯಿ ಕೂಡ ಆಗಿರ್ತಾನೆ. ಒಂದಿನ ಅವನು ಒಂದು ಕೊಳದ ಬಳಿ ಹೋಗ್ತಾ ಇರಬೇಕಾದ್ರೆ ಹುಲ್ಲಿನ ಮೇಲೆ ಒಂದು ಕೊಕ್ಕರೆ ಬಿದ್ದಿರುತ್ತೆ. ಅದನ್ನು ಅವನು ತುಂಬ ಕನಿಕರದಿಂದ ಮೇಲೆ ತಗೊಳ್ತಾನೆ. ಆದರೆ ಕೊಕ್ಕರಿಗೆ ಮೈಯೆಲ್ಲ ಕೂಡ ಬಾಣ ಚುಚ್ಕೊಂಡಿರುತ್ತೆ. ಮೆಲ್ಲಗೆ ಹರಿ ಅದನ್ನೆಲ್ಲ ತೆಗೆದು ಗಾಯಕ್ಕೆ ತನಗೆ ತಿಳಿದಂತಹ ಆ ಒಂದು ಸೊಪ್ಪಿನ ರಸವನ್ನು, ಆಯುರ್ವೇದಿಕ್ ರಸಮೂಲಿಕೆಯನ್ನು ಹಾಕ್ತಾನೆ. ಕೊಕ್ಕರಿಗೆ ನೋವು ಕಡಿಮೆ ಆಗುತ್ತೆ. ಅದು ಅವನಿಗೆ ಎದ್ದು ಧನ್ಯವಾದ ತಲೆಬಾಗಿ ನಮಸ್ಕಾರ ಮಾಡಿ ಹೊರಟು ಹೋಗುತ್ತೆ. ದಿನಗಳು ಕಳೆದ ಮೇಲೆ ಹರಿಯು ಕೊಕ್ಕರೆಯನ್ನು ಕೂಡ ಮರೆತು ಹೋಗ್ತಾನೆ. ಒಂದಿನ ಅವ್ರ ಮನೆ ಹತ್ರ ಒಬ್ಬ ಸುಂದರವಾದಂತಹ ಹುಡುಗಿ ಬರ್ತಾಳೆ. ಬಂದು, ನನಗೆ ತಂದೆ ತಾಯಿ ಇಲ್ಲ, ಮುಂದಿನ ಊರಿನಲ್ಲಿ ನನಗೆ ಒಬ್ಬ ಚಿಕ್ಕಪ್ಪ ಇದ್ದಾನೆ, ಅವನನ್ನು ಹುಡುಕೊಂಡು ನಾನು ಹೊರಟಿದ್ದೇನೆ, ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರೋದಕ್ಕೆ ನನಗೆ ಜಾಗ ಕೊಡ್ತೀರಾ ಅಂತ ಕೇಳ್ತಾಳೆ. ಆಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ವೃದ್ಧ ದಂಪತಿಗಳು ಒಪ್ಕೊಳ್ತಾರೆ. ಅವತ್ತಿನ ದಿನ ರಾತ್ರಿ ಆ ಹುಡುಗಿ ಏನು ಮಾಡ್ತಾರೆ, ಆ ವೃದ್ಧ ದಂಪತಿಗಳಿಗೆ ಮನೆ ಗುಡಿಸಿ ಸಾರಿಸಿ ಸೊಕ್ಕಟ ಮಾಡಿ ಅಡುಗೆ ಮಾಡೋದಕ್ಕೂ ಕೂಡ ಸಹಾಯ ಮಾಡ್ತಾಳೆ. ಅವರಿಗೆ ತುಂಬ ಖುಷಿಯಾಗಿ, ನೀನು ನಮ್ಮ ಹತ್ರನೇ ಇದ್ದುಬಿಡು, ನಿನ್ನನ್ನು ನಾವು ಮಗಳ ಥರ ನೋಡ್ಕೊಳ್ತೀವಿ ಅಂತ ಹೇಳ್ತಾಳೆ. ಸರಿ ಅಂತ ಆ ಹುಡುಗಿ ಕೂಡ ಒಪ್ಕೊಂಡು ಅಲ್ಲೇ ಉಳ್ಕೊಳ್ತಾಳೆ. ಆದರೆ ಹರಿಗೆ ಆ ಹುಡುಗಿಯಲ್ಲಿ ಪ್ರೀತಿ ಉಂಟಾಗುತ್ತೆ. ಆ ವರ್ಷ ಆ ಊರಲ್ಲಿ ಮಳೆ ಬರಲ್ಲ. ಮಳೆ ಬರದೇ ಇದ್ದಾಗ ಏನಾಗುತ್ತೆ, ಅವರಿಗೆ ಊಟಕ್ಕೆ ಕಷ್ಟ ಆಗುತ್ತೆ. ಆವಾಗ ಏನು ಮಾಡುತ್ತೆ, ಆ ಹುಡುಗಿ ಏನು ಮಾಡ್ತಾಳೆ, ತುಂಬ ಕಷ್ಟಪಡೋದನ್ನು ನೋಡಿ ಹೇಳ್ತಾಳೆ, ನೋಡಿ ನಾನು ಒಂದು ರೂಮ್ನ ಒಳಗಡೆ ಹೋಗ್ತಾ ಇದ್ದೀನಿ, 3 ದಿನ ನೀವು ನನ್ನನ್ನು ಯಾರೂ ಕೂಡ ಮಾತಾಡಿಸ್ಬಾರ್ದು, ಪ್ರತಿನಿತ್ಯ ರಾತ್ರಿ ಊಟವನ್ನು ಬಾಗಿಲ ಬಳಿ ಇಡಿ, ನಾನು ಬಂದು ಊಟ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಹಾಗೆಯೇ ಆ ಹುಡುಗಿ ಮನೆಯ ಕೊಠಡಿಯ ಒಳಗಡೆ ಹೋಗಿ ಬಾಗಿಲನ್ನು ಹಾಕ್ಕೊಳ್ತಾಳೆ. ಅದರ ಪ್ರಕಾರ 3 ದಿನ ಕೂಡ ಯಾರೂ ಕೂಡ ಬಾಗಿಲನ್ನು ಬಡಿಯೋದಿಲ್ಲ. 3 ದಿನಗಳ ಕಾಲ ಕೂಡ ಅನ್ನ ಸಾರಿನ ತಟ್ಟೆಯನ್ನು ಬಾಗಿಲ ಬಲೆ ಇಟ್ಟು ಹೋಗ್ತಾ ಇರ್ತಾರೆ. ಬೆಳಗ್ಗೆ ಬಂದು ಹರಿ ಖಾಲಿಯಾದಂತಹ ತಟ್ಟೆನ ತಗೊಂಡು ಹೋಗ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ 3 ದಿನಗಳು ಕಳೆದ ಮೇಲೆ ಆ ಹುಡುಗಿ ಏನು ಮಾಡ್ತಾಳೆ, ಕೈಯಲ್ಲಿ ಪೀತಾಂಬರವನ್ನು ಇಟ್ಕೊಂಡು ಹೊರಗಡೆ ಬರ್ತಾಳೆ. ಪೀತಾಂಬರ ಅಂದರೆ ಬೆಳ್ಳಿ ಮತ್ತು ರೇಷ್ಮೆ ದಾರದಿಂದ ನೇಯ್ದಂತಹ ಒಂದು ಶಲ ಅಥವಾ ಒಂದು ಪೀತಾಂಬರವನ್ನು ತಗೊಂಡು ಹೊರಗಡೆ ಬರ್ತಾಳೆ. ಬಂದು ಇದನ್ನು ಶ್ರೀಮಂತರಿಗೆ ಮಾರಿ ನಿಮಗೆ ತುಂಬ ದುಡ್ಡು ಬರುತ್ತೆ, 100 ವರಹಗಳು ಸಿಗುತ್ತೆ, ಇದರಿಂದ ನೀವು ವರ್ಷ ಪೂರ್ತಿ ಆರಾಮಾಗಿರ್ಬೋದು ಅಂತ ಹೇಳ್ತಾಳೆ, ಸುಖವಾಗಿ ಇರ್ಬೋದು ಅಂತ ಹೇಳ್ತಾಳೆ. ಅದೇ ಪ್ರಕಾರ ಏನು ಮಾಡ್ತಾರೆ, ಆ ಹುಡುಗ ಏನು ಮಾಡ್ತಾನೆ, ಅದನ್ನು ಮಾರ್ಕೊಂಡು ಬರ್ತಾನೆ. ವರ್ಷ ಪೂರ್ತಿ ಅವರು ಸುಖವಾಗಿರ್ತಾರೆ. ಆದರೆ ದುರಾದೃಷ್ಟ, ನೆಕ್ಸ್ಟ್ ಇಯರ್ ಕೂಡ ಬರಗಾಲ ಅಥವಾ ಕ್ಷಾಮ ಬರುತ್ತೆ. ಮತ್ತೆ ಆ ಹುಡುಗಿ ಏನು ಮಾಡ್ತಾಳೆ, ಮತ್ತೆ ಅದೇ ಸೇಮ್ ಕಂಡೀಷನ್, ರೂಮ್ ಒಳಗಡೆ ಹೋಗಿ 3 ದಿನ ಯಾರು ಕೂಡ ಬಾಗಿಲನ್ನು ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಕೊಠಡಿಯ ಒಳಗಡೆ ಹೋಗ್ಬಿಟ್ಟು ಅವಳು ಬಾಗಿಲನ್ನು ಹಾಕ್ಕೊಳ್ತಾಳೆ. ಒಂದಿನ ಕಾಯ್ತಾನೆ ಹರಿ. ಆದರೆ ಅವನಿಗೆ ಅವಳನ್ನು ನೋಡಬೇಕು ಅಂತ ತುಂಬ ಆಸೆ ಆಗುತ್ತೆ. ಏನು ಮಾಡ್ತಾನೆ, ಅವನು ಬಾಗಿಲನ್ನು ನೂಕಿ ಒಳಗಡೆ ಹೋಗ್ತಾನೆ. ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆದರೆ ಅಲ್ಲಿ ಹುಡುಗಿ ಇರೋದಿಲ್ಲ. ಒಂದು ಕೊಕ್ಕರೆ ಚಿನ್ನ ಮತ್ತು ಬೆಳ್ಳಿಯ ದಾರಗಳನ್ನು ಕೂಡಿಸಿ ಏನು ಮಾಡ್ತಾ ಇರುತ್ತೆ, ಪೀತಾಂಬರವನ್ನು ನೇಯ್ತಾ ಇರುತ್ತೆ. ಅದು ತಾನು ಕಾಪಾಡಿದಂತಹ ಅಕ್ಕಿ ಅನ್ನೋದರಲ್ಲಿ ಹರಿಗೆ ಸಂಶಯ ಇರಲ್ಲ. ಅವನಿಗೆ ಗೊತ್ತಾಗ್ಬಿಡುತ್ತೆ, ಅವನು ಕಾಪಾಡಿದಂತಹ ಕೊಕ್ಕರೆನೇ ಅದು ಅನ್ನೋದು ಅವನಿಗೆ ತಿಳಿದು ಬಿಡುತ್ತೆ. ಏನು ಆ ಹುಡುಗಿ ಕೇಳ್ತಾಳೆ, ಏನು ನಾನು ಹೇಳಿದ್ರು ಕೂಡ ನೀನು ನನ್ನ ಮಾತು ಕೇಳದೆ ನೀನು ಒಳಗಡೆ ಬಂದ್ಬಿಟ್ಟೆ ಅಲ್ವಾ, ಆದರೆ ಈಗ ಎಲ್ಲ ಕೂಡ ಹಾಳಾಯ್ತಲ್ಲ ಅಂತ ಹೇಳಿದಾಗ ಹರಿ ಬೇಜಾರಿಂದ ತಲೆ ತಗ್ಗಿಸ್ತಾನೆ. ಹುಡುಗಿ ಆಗಿದ್ದಂತಹ ನಾನು ಯಾರು ಗೊತ್ತಾ, ನೀನು ಕಾಪಾಡಿದಂತಹ ಆ ಕೊಕ್ಕರೆನೇ, ನಿನಗೂ ಉಪಕಾರ ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಆದರೆ ನೀನು ಒಳಗಡೆ ಬರದೇ ಇದ್ದಿದ್ರೆ ಇವತ್ತಿನ ದಿನ ನಾನು ಪೀತಾಂಬರವನ್ನು ಪೂರ್ತಿಯಾಗಿ ನೇಯ್ದು ಹುಡುಗಿಯಾಗಿ ನಿನ್ನ ಬಳಿಗೆ ಬಂದು ನಿನ್ನನ್ನು ಮದುವೆ ಆಗ್ತಾ ಇದ್ದೆ ಕೊಟ್ಟ ಮಾತಿನಂತೆ. ಆದರೆ ನೀನು ತಪ್ಪು ಮಾಡಿದೆ. ಈಗ ನೀನು ಒಳಗಡೆ ಬಂದಿದ್ದರಿಂದ ನಾನು ಮತ್ತೆ ಹುಡುಗಿಯಾಗುವಂತೆ ಇಲ್ಲ, ಹೋಗು ಅಂತ ಹೇಳ್ತಾ ಈಗ ಮುಗಿಯುತ್ತಾ ಅಂದರೆ ಈಗ ಎಷ್ಟರವರೆಗೂ ನಾನು ನೇಯ್ದು ಬಂದಿದ್ದೀನಿ ಪೀತಾಂಬರವನ್ನು, ಅದನ್ನು ತಗೊಂಡು ಮಾರ್ಬಿಡು, ಅದು ನಿಮಗೆ ಜೀವಮಾನವಿಡೀ ಸಾಕಾಗೋಷ್ಟು ಹಣ ಸಿಗುತ್ತೆ ಅಂತ ಹೇಳ್ತಾ ಕೊಕ್ಕರೆ ಅಲ್ಲಿಂದ ಹಾರಿ ಹೋಗುತ್ತೆ. ಇದೇನೆ ಧನ್ಯವಾದ ಹೇಳಿದಂತಹ ಕೊಕ್ಕರೆ ಪಾಠದ ಕತೆ.